ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇನ್ಫಾರ್ಮೇಷನ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಉದ್ಯೋಗದ ನಿರೀಕ್ಷೆಯಲ್ಲಿ ಕಾಯ್ದಿರತಕ್ಕಂಥ ಎಲ್ಲ ನನ್ನ ಸ್ಪರ್ಧಾತ್ಮಕ ಅಭ್ಯರ್ಥಿಗಳಿಗೂ ಕೂಡ ಜುಲೈ ತಿಂಗಳಲ್ಲಿ ಯಾವ್ಯಾವ ಹುದ್ದೆಗಳಿಗೆ ಕಾಲ್ ಫಾರ್ಮ್ ಆಗಿತ್ತು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತೇನೆ. ಸ್ಕಿಪ್ ಮಾಡಿಬಿಡಿ, ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಳ ಇನ್ಫಾರ್ಮೇಷನ್ಗಾಗಿ ಇನ್ಫಾರ್ಮೇಷನ್ ಬ್ರೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ಲ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರ್ತಕ್ಕಂಥ ಬೆಲ್ಲಗೆ ಕ್ಲಿಕ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡಿ ಸ್ನೇಹಿತರೆ. ಕೆಇಎನಲ್ಲಿ KRIIS ಶಿಕ್ಷಕರ ನೇಮಕಾತಿ ನಡೆದಿತ್ತು. ಒಟ್ಟು ಬಂದುಬಿಟ್ಟು 1087 ಹುದ್ದೆಗಳಿಗೆ ಇಲ್ಲಿ ಕಾಲ್ ಫಾರ್ಮ್ ಕೂಡ ಆಗಿತ್ತು ಸ್ನೇಹಿತರೆ. ವಿದ್ಯಾರ್ಥಿ ಬಂದುಬಿಟ್ಟು ಸಂಬಂಧಿತ ವಿಷಯದಲ್ಲಿ ಪದವಿ ಅಥವಾ BEd ಪಾಸ್ ಮಾಡಿದರೆ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದಾಗಿತ್ತು. ಆಯ್ಕೆ ವಿಧಾನ ಲಿಖಿತ ಪರೀಕ್ಷೆ ಮತ್ತು ದಾಖಲಾತಿ ಪರಿಶೀಲನೆ ಮೂಲಕ ಆಯ್ಕೆಯನ್ನು ತೊಗೊಂಡ್ರು. ಸರ್ಕಾರದ ನಿಯಮ ಅನುಸಾರ ಸ್ಯಾಲ್ರಿ ಕೂಡ ಕೊಟ್ಟರು ಸ್ನೇಹಿತರೆ. ಅರ್ಜಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದರು. ಸರಿನಾ? ಇನ್ನು ಮುಂದಿನ ಹುದ್ದೆ ಬಗ್ಗೆ ನೋಡ್ತಾ ಹೋಗೋದಾದರೆ, ಕರ್ನಾಟಕ ಹೈಕೋರ್ಟ್ನಲ್ಲಿ ಗ್ರೂಪ್ ಟಿ ನೇಮಕಾತಿ ನಡೆದಿತ್ತು ಸ್ನೇಹಿತರೆ. ಒಟ್ಟು 106 ಹುದ್ದೆಗಳಿಗೆ ಇಲ್ಲಿ ಕಾಲ್ ಫಾರ್ಮ್ ಕೂಡ ಆಗಿತ್ತು. ಪಿಯೋನ್, ವಾಚ್ಮ್ಯಾನ್, ಸ್ವೀಪರ್ ಸೇರಿದಂತೆ ವಿವಿಧ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದು ಸ್ನೇಹಿತರೆ. SSLC ಅಥವಾ ಅಧಿಸೂಚನೆಯ ಪ್ರಕಾರ ವಿದ್ಯಾರ್ಹತೆ ಕೂಡ ಇಲ್ಲಿ ಇತ್ತು. ಸಂದರ್ಶನ, ದಾಖಲಾತಿ ಪರಿಶೀಲನೆ ಮೂಲಕ ಇಲ್ಲಿ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಿಕೊಂಡ್ರು ಸ್ನೇಹಿತರೆ. ಸಂಬಳ ಬಂದುಬಿಟ್ಟು ಸರ್ಕಾರದ ವೇತನ ಶ್ರೇಣಿ ಅಧಿಸೂಚನೆಯಲ್ಲಿ ಬಿಡುಗಡೆ ಮಾಡಿದರು ಸ್ನೇಹಿತರೆ. ಸರಿನಾ? ಕರ್ನಾಟಕ ಲೋಕಾಯುಕ್ತ ಇಲಾಖೆಯಲ್ಲಿ 25 ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ರು. ಕ್ಲರ್ಕ್ ಮತ್ತು ಟೈಪಿಸ್ಟ್ ಹುದ್ದೆಗಳು ಇಲ್ಲಿ ಕಾಲ್ ಫಾರ್ಮ್ ಆಗಿದ್ದು ಸ್ನೇಹಿತರೆ. PUC ಪದವಿ ಹುದ್ದೆಗೆ ಅನುಗುಣವಾಗಿ ವಿದ್ಯಾರ್ಹತೆ ಇತ್ತು. ಲಿಖಿತ ಪರೀಕ್ಷೆ ಮತ್ತು ಕೌಶಲ್ಯ ಪರೀಕ್ಷೆ ಮೂಲಕ ಆಯ್ಕೆ ವಿಧಾನ ಮಾಡಿಕೊಂಡ್ರು ಸ್ನೇಹಿತರೆ. ಸರಿನಾ? ಇನ್ನು ಯಾದಗಿರಿ ಜಿಲ್ಲಾ ಪಂಚಾಯಿತಿ ಅಲ್ಲಿಯೂ ಕೂಡ ಇಲ್ಲಿ ಕಾಲ್ ಫಾರ್ಮನ್ನು ಮಾಡಿದರು. 12 ಹುದ್ದೆಗಳು ಅಂದರೆ ಲೈಬ್ರರಿ ಸೂಪರ್ವೈಸರ್ ಹುದ್ದೆಗಳಿಗೆ ಇಲ್ಲಿ ಅರ್ಜಿಗಳನ್ನು ಕರೆದಿದ್ದು ಸ್ನೇಹಿತರೆ. ಪದವಿ ವಿದ್ಯಾರ್ಹತೆ ಆಗಿತ್ತು. ಅಧಿಸೂಚನೆ ಪ್ರಕಾರ ಆಫ್ಲೈನ್ ಮೂಲಕ ಇಲ್ಲಿ ಅರ್ಜಿಗಳನ್ನ ತೊಗೊಂಡಿದ್ರು ಸ್ನೇಹಿತರೆ. ಸರಿನಾ? ರಾಯಚೂರು ಜಿಲ್ಲಾ ಪಂಚಾಯಿತಿಯಲ್ಲಿ 5 ಲೈಬ್ರರಿ ಸೂಪರ್ವೈಸರ್ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ರು ಸ್ನೇಹಿತರೆ. ಇದಕ್ಕೆ ವಿದ್ಯಾರ್ಹತೆ ಬಂದುಬಿಟ್ಟು ಪದವಿ ಆಗಿದ್ದರೆ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದಾಗಿತ್ತು. ಅಧಿಸೂಚನೆ ಪ್ರಕಾರ ಇದಕ್ಕೂ ಕೂಡ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ರು ಸ್ನೇಹಿತರೆ. ಸರಿನಾ? DHFWS ಅಲ್ಲಿ 18 ಜೂನಿಯರ್ ಲ್ಯಾಬೊರೇಟರಿ ಟೆಕ್ನಿಷಿಯನ್ ಆಫೀಸರ್ಗಳಿಗೆ ಅರ್ಜಿಗಳನ್ನು ಕರೆದಿದ್ದರು. ಡಿಪ್ಲೊಮಾ ಮತ್ತು ಪದವಿಯಲ್ಲಿ ವಿದ್ಯಾರ್ಹತೆ ಆಗಿರಬೇಕಾಗಿತ್ತು. ಸಂದರ್ಶನ ಮತ್ತು ಮೆರಿಟ್ ಆಧಾರದ ಮೇಲೆ ಹುದ್ದೆಗಳಿಗೆ ಅರ್ಜಿಗಳನ್ನು ತೊಗೊಂಡ್ರು ಸ್ನೇಹಿತರೆ. ಸರಿನಾ? ಇನ್ನು MRPLನಲ್ಲಿ ಹುದ್ದೆಗಳಿಗೆ ಅರ್ಜಿಗಳನ್ನು ಕಾಲ್ ಫಾರ್ಮ್ ಆಗಿತ್ತು. ಒಟ್ಟು ಬಂದುಬಿಟ್ಟು 5 ಫೈರ್ ಆಫೀಸರ್ ಹುದ್ದೆಗಳಿಗೆ ಇಲ್ಲಿ ಅರ್ಜಿಗಳನ್ನು ತೊಗೊಂಡಿದ್ರು ಸ್ನೇಹಿತರೆ. ಸರಿನಾ? ಯಾರಾದರೂ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಈಗಲೇ ಹೋಗಿ ಅರ್ಜಿಗಳನ್ನು ಸಲ್ಲಿಸಿಕೊಳ್ಳಿ. KSRP, ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳು, ಇನ್ನೂ ಹಲವು ಹುದ್ದೆಗಳಿಗೆ ಕಾಲ್ ಫಾರ್ಮ್ ಆಗಿದೆ. ದಯವಿಟ್ಟು ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು. ವಿದ್ಯಾರ್ಹತೆ ಬಂದುಬಿಟ್ಟು ಸಂಬಂಧಿತ ಪದವಿ ಹಾಗೂ ಅನುಭವ ಇದ್ದರೆ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದಾಗಿತ್ತು. ಆಯ್ಕೆ ವಿಧಾನ ಬಂದುಬಿಟ್ಟು ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ತೊಗೊಂಡ್ರು ಸ್ನೇಹಿತರೆ. ಸರಿನಾ? ESIC ನೇಮಕಾತಿ ನಡೆದಿತ್ತು. ಒಟ್ಟು 43 ಹುದ್ದೆಗಳಿಗೆ ಸೀನಿಯರ್ ರೆಸಿಡೆಂಟ್ ಹುದ್ದೆಗಳಿಗೆ ಅರ್ಜಿಗಳನ್ನು ತೊಗೊಂಡಿದ್ರು ಸ್ನೇಹಿತರೆ. ಸರಿನಾ? ವಿದ್ಯಾರ್ಹತೆ ಬಂದುಬಿಟ್ಟು ಇದಕ್ಕೆ MBBS ಜೊತೆಗೆ PG, MD, MS, DNBಗೆ ಇಲ್ಲಿ ಹುದ್ದೆಗೆ ಅನುಗುಣವಾಗಿ ವಿದ್ಯಾರ್ಹತೆ ಇತ್ತು. ವಾಕ್-ಇನ್ ಇಂಟರ್ವ್ಯೂ ಅಂದರೆ ಡೈರೆಕ್ಟ್ ಇಂಟರ್ವ್ಯೂ ಮುಖಾಂತರ ಹುದ್ದೆಗಳಿಗೆ ಅರ್ಜಿಗಳನ್ನು ತೊಗೊಂಡಿದ್ರು ಸ್ನೇಹಿತರೆ. ಸರಿನಾ? ಇನ್ನು ಪ್ರಮುಖ ಸೂಚನೆ ನೋಡ್ತಾ ಹೋದಾದರೆ, ಪ್ರತಿ ನೇಮಕಾತಿ ಅರ್ಹತೆ, ವಯೋಮಿತಿ, ಅರ್ಜಿ ಶುಲ್ಕ ಮತ್ತು ಕೊನೆಯ ದಿನಾಂಕವು ಅಧಿಕೃತ ಅಧಿಸೂಚನೆ ಪ್ರಕಾರ ಬದಲಾಗಬಹುದು. ಆದ್ದರಿಂದ ಅರ್ಜಿ ಸಲ್ಲಿಸುವ ಮೊದಲು ಅಧಿಕೃತ ಅಧಿಸೂಚನೆಗಳನ್ನು ಓದಿಕೊಳ್ಳಿ ಸ್ನೇಹಿತರೆ. ಇಂತಹ ಕರ್ನಾಟಕ ಸರ್ಕಾರಿ ಉದ್ಯೋಗಗಳ ನಿಖರ ಮಾಹಿತಿಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳಿದ ವಿಡಿಯೋ ಮುಗಿಸ್ತಾ ಇದ್ದೇನೆ. ಸಿಗೋಣ ಮುಂದಿನದಲ್ಲಿ. ಅಲ್ಲಿವರೆಗೂ ಬಾಯ್ ಸ್ನೇಹಿತರೆ.